ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಜೀರಿಗೆ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ. ಮೊದಲಿಗೆ ಏನೇನು ಸಾಮಾನು ಬೇಕು ಅಂತ ನೋಡೋಣ. ಅರಿಶಿನ, ಕಾಯಿ ತುರಿ, 3 ಸ್ಪೂನ್ ಜೀರಿಗೆ ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕು. ರಿವರ್ಸಾಗಿ ರುಬ್ಕೋಬೇಕು. ಪುಡಿ ಆಗಬಾರ್ದು, ಜಾಸ್ತಿ ಪೌಡ್ರ್ ಆಗಬಾರ್ದು, ತುರಿ ಇರಬೇಕು. ಮಿಕ್ಸಿಲಿ ರಿವರ್ಸಾಗಿ ಹೊಡಿಬೇಕು. ಸಾಸಿವೆ, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ನಾನು 2 ತಗೊಂಡಿದ್ದೀನಿ, 2ರಿಂದ 3. ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಕ್ಕೆ ತಗೋಬೋದು. ಅದಾದಮೇಲೆ ನಿಂಬೆಹಣ್ಣು, ಉಪ್ಪು. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಕ್ಕೆ ಬಿಡಬೇಕು. ಕಾಯ್ದ ನಂತರ ಸಾಸಿವೆ ಹಾಕಬೇಕು. ನೋಡಿ, ಕಾಯ್ದ ನಂತರ ಸಾಸಿವೆ ಹಾಕಬೇಕು. ಸಾಸಿವೆ ಉರಿಬೇಕು ಚೆನ್ನಾಗಿ ನೀಟಾಗಿ. ಕರ್ಬೇವಿನ ಸೊಪ್ಪು ಹಾಕಬೋದು. ನಾನು ಕರ್ಬೇವಿನ ಸೊಪ್ಪು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ. ನೆಕ್ಸ್ಟ್ ಡೈರೆಕ್ಟ್ ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇಲ್ಲಿ ಒಣಮೆಣ್ಸಿಕಾಯಿನೂ ನೀವು ಹಾಕೋಬೋದು. ನಿಮಗೆ ಖಾರ ಏನಾದ್ರು ಗ್ಯಾಸ್ಟ್ರಿಕ್ ಏನಾದ್ರು ಇದ್ದರೆ ಒಣಮೆಣ್ಸಿಕಾಯಿ ಹಾಕೋಬೋದು. ಇಲ್ಲಿ ನಾನು ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ನಾನು ಖಾರ ಜಾಸ್ತಿ ಹಾಕ್ತಾಯಿದ್ದೀನಿ. ನಿಮ್ಮ ಖಾರ ಕಮ್ಮಿ ಬೇಕಾ, ಖಾರ ಕಮ್ಮಿ ಹಾಕೊಳ್ಳಿ ಮೆಣ್ಸಿಕಾಯಿನ ನೀವು. ನೋಡಿ ಯಾವ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಮೆಣ್ಸಿಕಾಯಿನೂ. ಇದು ಈಸಿಯಾಗಿ ಆಯ್ತದೆ ರೆಸಿಪಿ. ನೋಡಿ ಯಾವ ಥರ ಅಂತ. ಟೊಮೊಟೊ ಏನು ಯೂಸ್ ಮಾಡೋಲ್ಲ ಇಲ್ಲಿ. ಯಾರ್ಯಾರು ಚಿತ್ರಾನ್ನ ಇಷ್ಟಪಡಲ್ಲ ಅವ್ರು ಮಾಡ್ಕೊಬೋದು ಇದನ್ನ. ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಹಸಿ ವಾಸನೆ ಹೋಗಬೇಕು ಮತ್ತು ಮೆತ್ಕಾಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು ನೀಟಾಗಿ. ನೋಡಿ ಯಾವ ಥರ ಹುರ್ಕೋತಾ ಇದ್ದೀನಿ ಅಂತ. ನಿಮಗೆ ಅನ್ನಕ್ಕೆ ಕಲಿಸ್ಬೇಕು ಅಂತ ಇರುತ್ತಲ್ವ, ಅವಾಗ ಜಾಸ್ತಿ ಏನಾರು ಮಾಡಿದ್ರೆ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಅನ್ನ ಕಲಿಸ್ಬೇಕು ಅಲ್ವಾ, ಅದಕ್ಕೆ. ನೋಡಿ ಯಾವ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಅಂತ. ಗ್ರೇವಿ ಜಾಸ್ತಿ ಮಾಡಿದ್ರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳಿ. ಯಾಕಂದರೆ ಅನ್ನದ ಜೊತೆ ಕಲಿಸ್ಬೇಕಲ್ವ ನೀವು, ಇಲ್ಲಾಂದರೆ ಅನ್ನದ ಜೊತೆ ಮಿಕ್ಸ್ ಆಗೋಲ್ಲ ಅದು ಕರೆಕ್ಟಾಗಿ. ಒಂದು 2ರಿಂದ 3 ಸ್ಪೂನ್ ಜಾಸ್ತಿ ಹಾಕೊಳ್ಳಿ ಎಣ್ಣೆನ ಅಷ್ಟೇ. ಇಲ್ಲಿ ನೋಡಿ ಜೀರಿಗೆ ಹಾಕಿದ್ದೀನಿ, ಜೀರಿಗೆ ಪೌಡ್ರ್ ಹಾಕಿದ್ದೀನಿ. ಅರಿಶಿನ ಹಾಕ್ತಾಯಿದ್ದೀನಿ 1 ಸ್ಪೂನು. ನೋಡಿ ಯಾವ ಥರ. ಅರಿಶಿನೂ ಅಷ್ಟೇ ಜಾಸ್ತಿ ಹಾಕಬಾರ್ದು. ಹಸಿ ವಾಸನೆವರೆಗೂ ಹೋಗೋವರೆಗೂ ಹುರ್ಕೋಬೇಕು ನೀಟಾಗಿ. ಫ್ರೈ ಮಾಡ್ಕೋಬೇಕು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ. ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ. ನೋಡಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಈಗ ಸಣ್ಣ ಉಪ್ಪು ಹಾಕ್ತಾಯಿದ್ದೀನಿ ನಾನು. ದಪ್ಪ ಉಪ್ಪು ಹಾಕ್ಬಾರ್ದು ಯಾವಾಗಲೂ, ಸಣ್ಣ ಉಪ್ಪೇ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಡಿ. ನೋಡಿ, ಅದಾದಮೇಲೆ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಕಾಯಿ ತುರಿನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನಾನು ಒಂದು 4ರಿಂದ 5 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ನಿಂಬೆ ಹುಳಿ ಒಂದು ಹೋಳು ಹಿಂಡಿದ್ದೀನಿ ನಾನು. ನೋಡಿ, ನಿಂಬೆ ಹುಳಿ ಯಾರು ಇಷ್ಟಪಡ್ತೀರಾ ಅವ್ರು ಜಾಸ್ತಿ ಆಗಬಹುದು. ನೋಡಿ, ಅನ್ನದ ಜೊತೆ ಕಲಿಸ್ತಾ ಇದ್ದೀನಿ ನಾನು ಈಗ. ಬಿಸಿ ಹಣ್ಣದ ಜೊತೆನೂ ಕಳಿಸ್ಬೋದು, ತಂಗ್ಳಣ್ಣದ ಜೊತೆನೂ ಕಳಿಸ್ಬೋದು. ಯಾವ ಥರ ಕಾಣಿಸ್ತೈತೆ ಅಂತ ನೋಡಿ. ಈಗ ಜೀರಿಗೆ ರೈಸ್ ರೆಡಿಯಾಗೈತೆ. ಇದು ಕ್ವಿಕ್ ಈಸಿ ರೆಸಿಪಿ. ಯಾರಿಗೆ ಚಿತ್ರಾನ್ನ ಇಷ್ಟ ಆಗಲ್ವೋ ಅವ್ರು ಇದ್ದರೆ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಕ್ರೇಜಿ ಲೈಫ್ ಚಾನಲ್ ಫಾರ್ more updates. See you next video. Bye.